ವಿಟ್ಲದ ಜಿನಾಲಯ ನವಿಲು ಬಸದಿಯ ಪಂಚ ಕಲ್ಯಾಣ ಮಹೋತ್ಸವಕ್ಕೆ ಡಾಕ್ಟರ್ ಹೆಗ್ಗಡೆ ಚಾಲನೆ ನೀಡಿದರು. ಹೊಸ ಕಲ್ಪನೆಯಲ್ಲಿ ಶಿಲಾಮಯ ಬಸದಿ ಸುಂದರ ಮತ್ತು ಉತ್ತಮ ಸಂದೇಶ ನೀಡುವ ಮರದ ಶಿಲ್ಪ ಕೆತ್ತಲಾಗಿದೆ. ಜೈನ ಮುನಿಗಳು ಅಹಿಂಸಾ ತತ್ವ ಪಾಲನೆಗಾಗಿ ನವಿಲುಗರಿಯನ್ನು ಬಳಸುತ್ತಾರೆ. ಅದೇ ಆಶಯವನ್ನು ಹೊತ್ತ ನವಿಲನ್ನ ಬಸದಿಯಾಗಿ ರೂಪಿಸಿದ ಜಿತೇಶ್ ಮತ್ತು ದರ್ಶನ್ ಜೈನ್ ಅವರ ಸಾಧನೆ ವಿಶೇಷವಾಗಿದೆ. ಸಂಪತ್ತಿನ ದುರಾಸೆಗೆ ಬಲಿಯಾಗದೆ ಜೀವನ ನಡೆಸಬೇಕು ಎಂಬ ಜೈನ ಸಂದೇಶವನ್ನು ಪಾಲಿಸಬೇಕು. ಧರ್ಮಾಚರಣೆಯಿಂದ ಜೀವನ ಪಾವನವಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದರು. ಅವರು ವಿಟ್ಲ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಭಗವಾನ್ ಶ್ರೀ 1008 ಚಂದ್ರನಾಥ ಸ್ವಾಮಿ ಬಸದಿ ತೀರ್ಥಂಕರ ಮತ್ತು ಭಗವಾನ್ ಶ್ರೀ 1008 ಶ್ರೀ ಮಹಾವೀರ ಸ್ವಾಮಿ ತೀರ್ಥಂಕರ ಪಂಚ ಕಲ್ಯಾಣ ಮಹೋತ್ಸವ ಮತ್ತು ನೂತನ ಬಿಂಬ ಪ್ರತಿಷ್ಠೆ ಹಾಗೂ ಯಕ್ಷಿ ಶ್ರೀ ಪದ್ಮಾವತಿ ಅಮ್ಮನವರ ಹಾಗೂ ಯಕ್ಷಿ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೂಡಬಿದ್ರೆ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆಶೀರ್ವಚನ ನೀಡಿ, ಶಾಸ್ತ್ರ ಓದಿದರೆ ಸಾಲದು, ಅನುಸರಿಸಬೇಕು, ಅಜ್ಞಾನವನ್ನ ಹೋಗಲಾಡಿಸಬೇಕು. ರಾಷ್ಟ್ರಧರ್ಮ ಆತ್ಮಧರ್ಮ ಗೌರವಿಸುವವರು ನಿಜವಾದ ರಾಷ್ಟ್ರಭಕ್ತರು. ಜಗತ್ತಿಗೆ ಮಾದರಿಯಾದ ದಕ್ಷಿಣ ಕನ್ನಡದಲ್ಲಿ ಜೈನರು ಹಾಗೂ ಹಿಂದೂಗಳು ಅನ್ಯೋನ್ಯವಾಗಿದ್ದರು. ಇಂದಿಗೂ ವಿಟ್ಲದಲ್ಲಿ ಅದೇ ಬಾಂಧವ್ಯವಿದೆ ಎಂದು ಶ್ಲಾಘಿಸಿದರು. ಕಾರ್ಕಳ ಜೈನ ಮಠದ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆಶೀರ್ವಚನ ನೀಡಿ, ಜಿನಮಂದಿರಕ್ಕೆ ಪ್ರತಿದಿನ ಭೇಟಿ ನೀಡುವ ಸಂಪ್ರದಾಯ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ದೀಪ ಹಚ್ಚಿ ಸ್ತೋತ್ರ ಪಠನ ಭಜನೆ ಜಪ ಮಾಡಿದರೆ ಉತ್ತಮ ಪ್ರಭಾವ ಬೀರುತ್ತದೆ ಎಂದು ಹೇಳಿದರು. ಅಳದಂಗಡಿ ಅರಮನೆಯ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಉದ್ಘಾಟಿಸಿದರು. ವಿಟ್ಲ ಅರಮನೆಯ ಬಂಗಾರ ಅರಸರು ಧರ್ಮಸ್ಥಳದ ಡಿ ಸುರೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ಅರಳ ರಾಜೇಂದ್ರ ಶೆಟ್ಟಿ, ಮಾಜಿ ಸಚಿವ ಅಭಯ ಚಂದ್ರ ಜೈನ್, ಬಸದಿಯ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ಡಿ ವಿನಯ್ ಕುಮಾರ್, ಪ್ರಸನ್ನ, ಶ್ರುತಾ, ಜಿತೇಶ್, ನಿಚ್ಚಲ್, ಶಿಲ್ಪಾ, ಪುಷ್ಪರಾಜ ಹೆಗಡೆ ಮಡಂತ್ಯಾರು, ರಮ್ಯಾ, ರತ್ನಾಕರ ಜೈನ್ ಮಂಗಳೂರು ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಪ್ರಗತಿ ಬಂಧು ಒಕ್ಕೂಟ, ಶೌರ್ಯ ಸಮಿತಿ, ಸ್ಕೌಟ್ ಮತ್ತು ರೋವರ್ಸ್ ತಂಡ, ಗ್ರಾಮಾಭಿವೃದ್ಧಿ ಕಾರ್ಯಕರ್ತರ ವತಿಯಿಂದ ಗೌರವಿಸಲಾಯಿತು. ನವಿಲು ಬಸದಿಯ ನಿರ್ಮಾಣ ಕಾರ್ಯ ಮಾಡಿದ ಪಂಚ ಕಲ್ಯಾಣ ಸ್ವಾಗತ ಸಮಿತಿ ಅಧ್ಯಕ್ಷ ಜಿತೇಶ್ ಎಂ, ಕಾರ್ಯದರ್ಶಿ ದರ್ಶನ್ ಜೈನ್, ಬಸದಿಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿದ ಶಿಲ್ಪಿ, ಇಂಜಿನಿಯರ್ ಮತ್ತಿತರರನ್ನ ಸನ್ಮಾನಿಸಲಾಯಿತು. ಪಂಚ ಕಲ್ಯಾಣ ಮಹೋತ್ಸವದ ಬಗ್ಗೆ ಪ್ರಚಾರ ಹಾಡು ಹಾಡಿದ ಸೌಜನ್ಯ ಮತ್ತು ಅನನ್ಯ ಜೈನ್ ಅವರನ್ನ ಅಭಿನಂದಿಸಲಾಯಿತು. ಬಿ ಭುಜಬಲಿ ಧರ್ಮಸ್ಥಳ ಸಂಯೋಜಿಸಿದ ಮಲ್ಲಿಕ್ನಾಥ್ ಜೈನ್, ಧರ್ಮಸ್ಥಳ ಅವರ ಸಹಕಾರದಲ್ಲಿ ರಚಿಸಿದ ವಿಟ್ಲ ಪಂಚಕಲ್ಯಾಣ ವೈಭವ ಸಂಭ್ರಮದ ಹಾಡುಗಳನ್ನು ಬಿಡುಗಡೆ ಮಾಡಲಾಯಿತು. ಪಂಚಕಲ್ಯಾಣ ಸ್ವಾಗತ ಸಮಿತಿ ಅಧ್ಯಕ್ಷ ಜಿತೇಶ್ ಎಂ ಸ್ವಾಗತಿಸಿದರು. ಕಾರ್ಯದರ್ಶಿ ದರ್ಶನ್ ಜೈನ್ ಅನಿಸಿಕೆ ವ್ಯಕ್ತಪಡಿಸಿದರು. ಶ್ರೀಮಂಧರ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೇಮಿರಾಜ ಅರಿಗ ಕಾರ್ಕಳ ವಂದಿಸಿದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು.
ಭಜನೆ ಮಾಡೋಣ ಬನ್ನಿರು, ಜಿನೇಶನ ಭಜನೆ ಮಾಡೋಣ ಬನ್ನಿರು. ಯಕ್ಷಾರಾಧನಾ ಪೂರ್ವಕ ಯಕ್ಷ ಪ್ರತಿಷ್ಠೆ. ಇವಾಗ
ಯಾಗ ಮಂಡಲ ಆರಾಧನಾ ವಿಧಾನ ಸಂಜೆ ಗಂಟೆ 4:35 ವೈರಾಗ್ಯ ಪೂರ್ವಕ ದೀಕ್ಷಾವಿಧಿ ಪರಿನಿಷ್ಕರಣ ಕಲ್ಯಾಣ ಪಟ್ಟಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ಜೈನ ಮಠ ಮೂಡಬಿದಿರೆ ಮತ್ತು ಸರ್ವಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಪಟ್ಟಾರಕ ಬೆಳಿಗ್ಗೆ ಗಂಟೆ 7ರಿಂದ ನಿತ್ಯ ವಿಧಿ ಸಹಿತ ಆಹಾರದಾನ ವಿಧಿ ಶ್ರೀಗಂಧ ಯಂತ್ರಾರಾಧನಾ ವಿಧಾನ ಗಂಟೆ 9:22ರಿಂದ 9:32 ಮೀನಲಗ್ನ ಸಮವಸರಣ ಪೂಜೆ ಯಾಗ ಮಂಡಲ ನಿರಂತರ ಸುದ್ದಿ